ಸರ್ ಸತತವಾಗಿ 15 ಗಂಟೆಗಳ ಕಾಲ ಕಲಾಪ ನಡೆಸಿದ್ರಿ ಸರ್. ಹಿಸ್ಟ್ರಿ ಆಗಿದೆ ಸರ್ ಇವತ್ತು ಸರ್. ಹೀಗೆ ಇಲ್ಲ, ಬಹುಶಃ ನಮ್ಮಲ್ಲಿ ಕಾರ್ಯಕಲಾಪಗಳ ಪಟ್ಟಿಯಲ್ಲಿ ಯಾವುದಿದೆಯಾ ಅದನ್ನೆಲ್ಲ ಕೂಡ ಬಹುಶಃ ನಾವು ಬಿಸ್ನೆಸ್ ಅನ್ನು ಪೂರೈಸೋದು ನನ್ನ ಜವಾಬ್ದಾರಿ ಸ್ಪೀಕರ್ ಆಗಿ. ಯಾಕಂತ ಹೇಳಿದ್ರೆ ಬಹಳ ಸಮಯದಿಂದ ಒಂದು MLAಗಳಿರಲಿ ಅಥವಾ ನಮ್ಮ ಬಹಳಷ್ಟು ಆಸಕ್ತಿಯಿಂದ ಕ್ವಶನ್ ಕೇಳಿರ್ತಾರೆ ಅಥವಾ ಕಾಲಿಂಗ್ ಅಟೆನ್ಷನ್ ಹಾಕಿರ್ತಾರೆ. ನಾವು ಹಿರಿಯ ನಾಯಕರು ಮತ್ತು ಮುಖಂಡರು ಬೆಳಗಿಂದ ಬೇರೆ ಬೇರೆ ಚರ್ಚೆ ಮಾಡ್ತಾರೆ. ಆದರೆ ಫಸ್ಟ್ ಟೈಮ್ ಸಹ ಯಾರು ಬಂದಿದ್ದಾರೆ ಅಥವಾ ಕೆಲವೊಬ್ಬರು ಯಾರಿಗೆ ಮಾತಾಡ್ಲಿಕ್ಕೆ ಆಗಲಿಲ್ಲ, ಅವರೊಂದು ಪ್ರಶ್ನೆಗಾಗಿ ಬಹುಶಃ ಹಲವಾರು ದಿನ ಕಾದು ಕೂತ್ಕೊಳ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಕಡೆಗಳಿಗೆ 8 ಗಂಟೆ ಆಯಿತು ಸಮಯ ಆಯ್ತು ಅಂತ ಹೇಳಿ ನಾವು ಅದನ್ನು ಮುಂದಕ್ಕೆ ಹಾಕಿ ಮನೆಗೆ ಹೋದರೆ ಈ ಶಾಸಕರಿಗೆ ಜಾಸ್ತಿ ಹೆಚ್ಚು ಆಸಕ್ತಿ ಬರುವುದಿಲ್ಲ ಮತ್ತೆ ಮತ್ತೆ ಬರಲಿಕ್ಕೆ. ಆದ ಕಾರಣ ನಮ್ಮ ಜವಾಬ್ದಾರಿ ಏನಿಗೆ ಯಾರೆಲ್ಲ ಸದನಲ್ಲಿದ್ದಾರ ಅವರೆಲ್ಲ ಪ್ರಶ್ನೋತ್ತರದಲ್ಲಿ, ಕಾಲಿಂಗ್ ಅಟೆನ್ಷನಲ್ಲಿ, ಚರ್ಚೆಗಳಲ್ಲಿ ಎಲ್ಲರೂ ಕೂಡ ಅದನ್ನು ಭಾಗವಹಿಸಲು ಅವಕಾಶ ಮಾಡಿಕೊಡುವುದು ನನ್ನ ಜವಾಬ್ದಾರಿ ಆಗಿದೆ. ಬೇರೆ ಬೇರೆ ಚರ್ಚೆಗಳು ಮತ್ತು ಉತ್ತರ ಎಲ್ಲ ಆಗುವ ಈ ಸಮಯ ಆಗಿದೆ. ಅದಕ್ಕೆ ನಮಗೆ ಸಮಯ ಮುಖ್ಯ ಅಲ್ಲ, ನಮ್ಮ ಕಾರ್ಯಕಲಾಪ ಏನಿದೆ ಅದನ್ನೆಲ್ಲ ಈಡೇರಿಸಿದ ಸಮಾಧಾನ ಇದೆ. ಕೆಲವೊಂದು ಶಾಸಕರು ಬೇಜಾರು ಕೂಡ ಮಾಡಿಕೊಂಡು ಇಷ್ಟೊತ್ತು ಅವ್ರ ಕಲಾಪ ನಡೆಸ್ತಾ ಇದ್ದೀರಿ ಅದ್ರ ಹೊರತಾಗಿ ಕೂಡ ಯಶಸ್ವಿ ನಡೆಸಿದ್ದೀರಿ. ಹೌದು, ಯಾಕಂದ್ರೆ ನೋಡಿ ಬೇಜಾರಾಗುವಂತ ವಿಚಾರ ಯಾವುದು ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಯಾರು ಆಸಕ್ತಿ ಇರ್ತಾರೆ ಅವ್ರು ಬಹುಶಃ ಭಾಗವಹಿಸ್ತಾರೆ ಇದರಲ್ಲಿ. ನಾನು ಯಾರೆಲ್ಲ ಭಾಗವಹಿಸಿದ್ದಾರೆ ಅವರು ನಾವೆಲ್ಲ ಅಭಿನಂದಿಸಿ. ಯಾಕೆಂತ ಹೇಳಿದ್ರೆ ಬರೀ ಒಂದು ಪ್ರಶ್ನೆಗಾಗಿ 5-6 ಗಂಟೆ ಕಾದು ಕೂತ್ಕೊಂಡಿದ್ದಾರೆ. ಒಂದು ಕಾಲಿಂಗ್ ಅಟೆನ್ಷನ್ಗೆ, ಒಂದು ಪ್ರಶ್ನೋತ್ತರ. ಯಾಕೆಂತ ಹೇಳಿದ್ರೆ ಅವರು ಕ್ಷೇತ್ರದ ಬಗ್ಗೆ ಅವ್ರ ವಿಚಾರ ಅಷ್ಟು ಕಾಳಜಿಯಿಂದ ಇರ್ತಾರೆ ಅಥವಾ ಆ ಸಮಸ್ಯೆ ಬಗೆಹರಿಸಬೇಕು ಆಸಕ್ತಿ ಇದೆ. ಅದೆಲ್ಲ ಕೂಡ ಒಂದು ಜನರಿಗೆ ಗೊತ್ತಾಗ್ತದೆ ಇಷ್ಟೊತ್ತಾದ್ರು ಕಾದು ಕೂತ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು. ಇಲ್ಲ, ನನಗೆ ಗೊತ್ತಿಲ್ಲ. ಯಾಕೆ ನಾವು ಅಷ್ಟು ಸಮಯ ಹೋಗ್ತಂದ ಮುಖ್ಯ ಅಲ್ಲ, ಕಾರ್ಯಕಲಾಪ ಮುಗಿಸಬೇಕು, ಅದು ಕೆಲಸ ನಮ್ಮ ಮುಖ್ಯ, ಮತ್ತೆಲ್ಲ ಬೇರೆ. ಅದಕ್ಕೆ ಬೇರೆ ನಮ್ಮ ತಲೆ ಇಟ್ಕೊಳ್ಳಿದ್ದಾರೆ. ನಾವು ನಮ್ಮ ಕೆಲಸ ಮಾಡಿಕೊಂಡು ಹೋಗಬೇಕು, ಅದು ನನ್ನ ಜವಾಬ್ದಾರಿ. ನಾನೇನಾದರೂ ಸ್ವಲ್ಪ ಆಯಾಸ ಆಗ್ತದೆ ಅಂತ ಹೇಳಿ ನಾನು 8 ಗಂಟೆಗೆ ಅದರ ಮುಂದಕ್ಕಾಗಿ ಹೋಗ್ತಿದ್ರೆ ಎಷ್ಟೋ ಶಾಸಕ ನಿರಾಸಕ್ತಿ ಆಗ್ತಿತ್ತು. ನಾವ್ಯಾಕೆ ಪ್ರಶ್ನೆ ಗೆಲ್ಲಬೇಕು, ನಾವ್ಯಾಕೆ ಕಾಲಿಂಗ್ ಅಟೆನ್ಷನ್ ಆಗಬೇಕು, ಕಡೆಗಳಿಗೆ ನಮ್ಮ ಕೂತ್ಕೊಳ್ಳಿಸಿ ಲಾಸ್ಟ್ಗೆಲ್ಲ ಮುಂದಕ್ಕಾಗಿ ಹೋಗ್ತಾರೆ. ಮುಂದಕ್ಕಾಗಿ ಹೋಗುದು ಸುಲಭ, ಅದು ಈಡೇರಿಸಿದ್ದು ಬಲ. ಇಲ್ಲ, ಎಲ್ಲಾ ಪ್ರಶ್ನೆಗಳಿಗೆ ಕೂಡ ಸರ್ಕಾರ ಉತ್ತರ ಕೊಟ್ಟಿದೆ. ಹಲವು ಕಾರ್ಯಕ್ರಮಗಳು ಎಷ್ಟಿರಬೇಕು ಅಂತ ಸ್ಥಳಗಳು ಚರ್ಚೆ ಆಗಿದೆ, ಬಿಲ್ಗೇಜ್ ಟೈಮು ಎಲ್ಲ ಚರ್ಚೆ ಆಗಿದೆ. ಇದು ಸುದೀರ್ಘವಾಗಿ ಇಷ್ಟು ಲಾಂಗ್ ನಡೆಯತಕ್ಕಂಥ ಪ್ರಶ್ನೆ ಶಾರ್ಟ್ ಮಾಡಿ ಸಾಧ್ಯ ಇಲ್ಲ. ಅದು ಸದಸ್ಯರು ಯಾರು ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಅವರು ಅದನ್ನು ಶಾರ್ಟ್ ಮಾಡಬೇಕು. ನೋಡಿ, ಒಂದು ಉತ್ತರ ಕನ್ನಡ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಇಬ್ಬರು ಹಿರಿಯ ಸದಸ್ಯರು 1.5 ಗಂಟೆ 4 ಗಂಟೆ ಇಬ್ಬರು 4 ಗಂಟೆ ಮಾತಾಡ್ತಾರೆ ಮಧ್ಯಾಹ್ನ ನಂತರ. ಅವ್ರು ಅರ್ಥ ಮಾಡಿಕೊಳ್ಬೇಕಲ್ಲ, ಸದಸ್ಯರು ಅರ್ಥ ಮಾಡಿಕೊಳ್ಬೇಕು. ನಾವು ಎಷ್ಟಕ್ಕೆ ಯಾವ ರೀತಿ ನಾವು ಒಂದು ಚರ್ಚೆಯಲ್ಲಿ ಭಾಗವಹಿಸಬೇಕು, ಒಂದು ವಿಚಾರ ಹೇಳಬೇಕು. ಎಲ್ಲ ಶಾಸಕರು ಅದರಲ್ಲಿ ಹಿರಿಯ ಸದಸ್ಯರು ಇದನ್ನು ಅರ್ಥ ಮಾಡಿಕೊಂಡಾಗ ನೀವು ಹೇಳಿದಾಗೆ ಇದೆಲ್ಲೂ ಕೂಡ ಶಾರ್ಟ್ ಆಗಿ ಬರ್ತದೆ. ಏನಾದ್ರೆ ಇಬ್ಬರು ಹಿರಿಯ ಸದಸ್ಯರು 4-4.25 ಗಂಟೆ ಮಾತಾಡದಿದ್ರೆ ಅದೊಂದು 2 ಗಂಟೆ ಮುಗಿಸ್ತಿದ್ರೆ ನಮ್ದು ಎಷ್ಟು ಮುಂಚೆ ಇದನ್ನೆಲ್ಲ ಮುಗಿತಿತ್ತಲ್ಲ. ಪ್ರತಿಪಕ್ಷ ಸದಸ್ಯರು ಸದನದಲ್ಲಿ ತೃಪ್ತಿ ತಂದಿಲ್ಲ ಅನ್ನೋ ಮಾತನಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿಲ್ಲ ಸರಿಯಾಗಿ ಅಂತ. ನಿಮ್ಗೆ ತೃಪ್ತಿ ಇದೆಯಾ ಸರ್ ಇದ್ರ ಬಗ್ಗೆ? ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ನನಗೆ 100ಕ್ಕೆ 100 ತೃಪ್ತಿ ಇದೆ. ಯಾಕಂತ ಹೇಳಿದ್ರೆ ಸಂಪೂರ್ಣವಾದ ಚರ್ಚೆಗೆ ನಾವು ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಯಾರೆಲ್ಲ ಕೇಳಿದಾರ ಅವ್ರಿಗೆಲ್ಲರಿಗೂ ಕೂಡ ಚರ್ಚೆಗೆ ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ಕೂಡ ಹೋಗಲಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಆ ಊಟದ ಸಮಯಕ್ಕೆ ನಾವು ಬಿಡದೆ ಯಾರಿಗೆ ಬೇಕು ಊಟ ಮಾಡಿ ಬನ್ನಿ, ಯಾರು ಬೆಂಗ್ ಮಾತಾಡಿ ಅಂತೇಳಿ ಯಾರೆಲ್ಲ ಪ್ರತಿಪಕ್ಷದವರು ಅಥವಾ ಆಡಳಿತ ಪಕ್ಷದವರು ಒಂದಿಬ್ಬರನ್ನು ಬಿಟ್ಟು, ಯಾಕೆ ಮತ್ತೆ ಕರೆಯುವಾಗ ಅವರು ಇರಲಿಲ್ಲ, ಅದು ಬಿಟ್ಟು ಯಾರೆಲ್ಲ ಉತ್ತರ ಬಗ್ಗೆ ಚರ್ಚೆ ಮಾಡಕ್ಕೆ ಕೇಳಿದ್ದಾರೆ ಎಲ್ಲರಿಗೂ ಕೂಡ ಅವಕಾಶ ಕೊಟ್ಟಿದೆ. ನಮಗೆ ತೃಪ್ತಿ ತಂದಿದೆ. ನಮ್ಮತ್ತೆ ಯಾರು ಕೂಡ ಪ್ರತಿಪಕ್ಷದಂತದ್ದು ವಿಚಾರ ಹೇಳಿಲ್ಲ. ಸರ್, ಇಷ್ಟು ತಡರಾತ್ರಿವರೆಗೂ ಕೂಡ ಕಲಾಪ ನಡೆಸಿದ್ದಾರೆ. ಎಲ್ಲೋ ಒಂದ್ ಕಡೆ ಯಾವುದೇ ಒಂದು ಚರ್ಚೆ ಆದ್ರೂ ಕೂಡ ಅದು ತಾರ್ಕಿಕ ಅಂತ್ಯಕ್ಕೆ ಹೋಗ್ಲಿಲ್ಲ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತದೆ ಈ ಬಾರಿ ಅಧಿವೇಶನದಲ್ಲಿ. ಒಂದ್ ರೀತಿಯಲ್ಲಿ ಕೂಡ ಫುಲ್ಫಿಲ್ ಆಗಿಲ್ಲ ಯಾವುದೇ ಚರ್ಚೆಗಳು ಅನ್ನುವಂಥ. ನೋಡಿ, ಈಗ ಚರ್ಚೆ ಮಾತ್ರ ನಡೆದಿದೆ. ನಾಳೆ ಅದರ ರಿಸಲ್ಟ್ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಉತ್ತರವನ್ನು ಕೊಡ್ತಾರೆ. ಒಂದು. ಎರಡನೇದು ಇನ್ನೊಂದು ಚರ್ಚೆ ಯಾವುದು ನಡೆದಿದೆ, ಅನುದಾನದ ಕೊರತೆ ಬಗ್ಗೆ ಕೂಡ ಚರ್ಚೆ ನಡೆದಿತ್ತು. ಅದೇ ಕೂಡ ನಾಳೆ ಮೊನ್ನೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಮೂರನೇ ದೊಡ್ಡ ಮಟ್ಟ ಚರ್ಚೆ ಯಾವುದು ನಡೆಯಿತು,
ವಕ್ಫಿಗೆ ಸಂಬಂಧಪಟ್ಟಾಗೆ ನಡೀತು. ಬಹಳ ಸುದೀರ್ಘ ಉತ್ತರ ಕೂಡ ಕೊಟ್ಟಿದ್ದಾರೆ, ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಬಹಳ ಸ್ಪಷ್ಟವಾಗಿ ಹೇಳಿದೆ ಸರ್ಕಾರ ಏನು ಮಾಡ್ತದೆ. ಯಾವುದೇ ಸರ್ಕಾರಿ ಶಾಲೆ ಇರಲಿ, ಧಾರ್ಮಿಕ ಕೇಂದ್ರಗಳಿರಲಿ, ಅದನ್ನಿನ್ನೂ ಕೂಡ ಅಲ್ಲಿ ಏನು ಕೂಡ ತೊಂದರೆ ಮಾಡಲಿಕ್ಕೆ ಹೋಗುವುದಿಲ್ಲ. ಮತ್ತು ಅಂಥದ್ದೇನಾದರೂ ರೈತರ ಸಮಸ್ಯೆ ಯಾವುದು ಇದ್ದರೆ ಅಗತ್ಯ ಬಿದ್ದಲ್ಲಿ ಬೇರೊಂದು ನಿವೃತ್ತ ಜಡ್ಜ್ ಮುಖಾಂತರ ಮತ್ತು ಅಧಿಕ ಮುಖಾಂತರ ತನಿಖೆ ಮಾಡುವಂಥ ಸಮಿತಿಯನ್ನು ರಚನೆ ಮಾಡ್ತಾರೆ. ಬಹಳ ಸ್ಪಷ್ಟವಾಗಿ ಸರ್ಕಾರ ಉತ್ತರ ಕೊಟ್ಟಿದೆ. ಅದೆಲ್ಲ ನಮಗೆ ಮುಖ್ಯ ಬೇಕಾದದ್ದು. ಮತ್ತು ಇನ್ನೊಂದು ಪ್ರಶ್ನೆ ಯಾವುದು ಬಂತು, ನಮ್ಮ ಔಷಧ ಮತ್ತು ಬಾಣಂತಿಯರ ಸಾವಿಗೆ ಸಂಬಂಧ ಚರ್ಚೆ ಆಯಿತು. ದಿನೇಶ್ ಗುಂಡೂರಾವ್ ಆರೋಗ್ಯ ನಾಲೆಜ್ಗೆ ಉತ್ತರ ಕೊಡ್ತಾರೆ. ಅದಕ್ಕೆ ನೋಡಿ, ಇವತ್ತು ಯಾವುದೆಲ್ಲ ಚರ್ಚೆ ನಡೀತಿದೆ ಅದು ಒಂದು ಆರೋಗ್ಯಕರ ವಾತಾವರಣದಲ್ಲಿ ಜನಸಾಮಾನ್ಯ ಬೇಕಾಗುವಂಥ ಎಲ್ಲ ಚರ್ಚೆನೂ ಆಡಳಿತ ಪಕ್ಷದವರು ಮತ್ತು ಪ್ರತಿಪಕ್ಷದವರು ಇಬ್ಬರು ಕೂಡ ಸೇರಿ ಮಾಡಿದ್ದಾರೆ. ಈಗಾಗಲೇ ಕೆಲವೊಂದು ಉತ್ತರ ಕೂಡ ಬಂದಿದೆ. ನಾಳೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಮಂತ್ರಿಗಳು ಉತ್ತರ ಕೊಟ್ಟಾಗ ಅದು ಅದರ ರಿಸಲ್ಟ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹೋಗ್ತಾರೆ, ಅವ್ರಿಗೆ ಪಶ್ಚಾತ್ತಾಪ, ನಾನು ಅಲ್ಲಿ ಕೂತ್ಕೊಳ್ಬೇಕಿತ್ತು ಅಂತ ಹೇಳಿ ಆ ಒಂದು ಸಣ್ಣ ಕಷ್ಟ ಆಯ್ತು ಹೋಗಿರ್ಬೋದು. ಈಗ ಮತ್ತೆ ಅವ್ರಿಗೆ ಇದಾಗ್ತದೆ. ಯಾಕೆ ಇನ್ನು ಅವರ ಕ್ಷೇತ್ರ ಬಗ್ಗೆ ಪ್ರಶ್ನೆ ಕೇಳಲಿಕ್ಕೆ ಅಥವಾ ಯಾವುದು ಯೋಜನೆ ಪ್ರಶ್ನೆ ಕೇಳಲಿಕ್ಕೆ ಇನ್ನು 6 ತಿಂಗಳು 3 ತಿಂಗಳು ಕಾಯಬೇಕು ಅವರು ಇದರಲ್ಲಿ. ಮತ್ತು ಇಲ್ಲಿ ಮಾತಾಡಿದಂಥ ಎಲ್ಲ ಶಾಸಕರು ಅವರವರ ಕ್ಷೇತ್ರದಲ್ಲಿ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ನಿಮ್ಮ ಒಂದು ಸಹಾಯ ಪಡೆದುಕೊಂಡು ಅವರೆಲ್ಲರೂ ಕೂಡ ಅವರ ಕ್ಷೇತ್ರ ಜನರಿಗೆ ಅವರ ಜನರ ಪರವಾಗಿ ಮಾತಾಡಿದಂಥ ಬಿಂಬಿಸುವಂಥ ಒಂದು ದೊಡ್ಡ ಮಟ್ಟದ ಕೆಲಸ ಕಾರ್ಯಗಳು ಮಾಡಿದಂಥ ಅದೊಂದು ತಪ್ಪು ಇರ್ತದೆ. ಯಾರು ಬರಲಿಲ್ಲ, ನಾವು ನಿಲ್ಬೇಕಿತ್ತು ಎಂಬ ಭಾವನೆ ಬರ್ತದೆ. ಮುಂದಿನ ದಿನ ಬಂದು ನಿಲ್ತಾರೆ. ಇಲ್ಲದಿದ್ದೇನಾಗ್ತದೆ, ಮುಂದೆ ಯಾರು ಕೂಡ ಬರುವುದಿಲ್ಲ. ಇದು 8 ಗಂಟೆ ತನಕ ಮಾತ್ರ ಆಗೋದು, ಮತ್ತೆ ಕಾಲಿಂಗ್ ತೆಗೊಳ್ಳೋದಿಲ್ಲ, ಎಲ್ಲ ಸೀನಿಯರ್ಸ್ನವ್ರಿಗೆ ಮಾತ್ರ ಅವಕಾಶ ಇರ್ತದೆ ಅಂತ ಎಲ್ಲರೂ ಮನೆಗೆ ಹೋಗ್ತಾರೆ. ಆದ ಕಾರಣ ಇದು ಅವ್ರಿಗೆ ಕೂಡ ಒಂದು ಆಸಕ್ತಿ ಬರಬೇಕು, ಅವ್ರಿಗೆ ಉತ್ಸಾಹ ಬರಬೇಕಂತ ಹೇಳಿಕೊಂಡು ಬಹುಶಃ ನಾವು ಸ್ವಲ್ಪ ಶ್ರಮ ವಹಿಸಿದ್ದೇವೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.